ಹಾಯ್ ನಮಸ್ತೆ ಎಲ್ರಿಗೂ ಈ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಎಚ್ಚರಿಕೆಯೂ ಇರ್ಬೋದು, ಒಂದು ಮನವರಿಕೆನೋ ಕೋರಿಕೆನೋ ಏನೇನೋ ಇರ್ಬೋದು. ಸೊ ಏನಂತ ಅಂದ್ರೆ, ಒಂದು ವಿಡಿಯೋ ನೋಡಿದೆ ರೀಸೆಂಟಾಗಿ. ರಾಯರ ಬಗ್ಗೆ ಕೆಟ್ಟದಾಗಿ ಏನೇನೋ ಹಬ್ಬಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಿನ್ನೆ ವಿಡಿಯೋದಲ್ಲಿ ಒಂದು ಎಚ್ಚರಿಕೆಯಾಗಿ ವಿಡಿಯೋ ಮಾಡೀನಿ. ಏನಪ್ಪ ಅಂದ್ರೆ, ಸ್ಕ್ಯಾಮ್ ಮಾಡಾಕತ್ತಾರ ನಿಜ. ನನಗೆ 3 ಮೆಸೇಜ್ ಬಂದಾವ. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಹಾಕೀನಿ. ಸೊ ನೋಡ್ಕೊಂಬರ್ರಿ ಯಾರ್ಯಾರು ನೋಡಿಲ್ಲ. ಸೊ ಇವತ್ತು ಮಾತಾಡಬೇಕಾಗಿರೋದು ಏನಪ್ಪ ಅಂದ್ರೆ, ನನಗೆ ಒಬ್ರು ಮೆಸೇಜ್ ಮಾಡಿದ್ರೆ ಸಿಸ್ಟ್ರ, ನೀವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಹೀಗೆಲ್ಲ ಹೇಳಾಕತ್ತಾರ ಅಂಥೇಳಿ. ಸೊ ನಾನು ಒಬ್ಳು ರಾಯರ ಭಕ್ತೆಯಾಗಿ ಇದ್ರ ಬಗ್ಗೆ ಮಾತಾಡ್ಬೇಕಂತೇಳಿ ಇವತ್ತಿನ ವಿಡಿಯೋ ಮಾಡತ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ, ಆದರೂ ಏನು ಮಾಡೋಕ್ಕಾಗಂಗಿಲ್ಲ. ಅಂದ್ರೆ ರಾಯರಿಗೋಸ್ಕರ ನಾ ಟೈಮ್ ಕೊಡ್ತೇನೆ, ಏನು ಬೇಕಾದರೂ ಆಗಲಿ ಅಂಥೇಳಿ ಇವತ್ತಿನ ವಿಡಿಯೋನ ಮಾಡಾಕತ್ತೀನಿ. ಸೊ ಏನು ಟಾಪಿಕ್ ಅಂಥೇಳಿ ಇವಾಗ ಮಾತಾಡೋಣ ಬರ್ರಿ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ಕೂತೇನಂತ ನೋಡಾತ್ರಿ, ದನಗಳು ಹಂತಕ್ಕದನು. ಯಾಕಪ್ಪ ಅಂದ್ರೆ ಒಳಗೆ ಟಿ ವಿ ಚಾಲೂ ಐತಿ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಆಗಂಗಿಲ್ಲ. ಸೊ ಮೇನ್ ರೀಸನ್ ಏನಪ್ಪ ಅಂದ್ರೆ, ಒಂದು ವಿಡಿಯೋ ಹಾಕ್ಯಾರ. ಏನಪ್ಪ ಅಂದ್ರೆ, ಬೇರೆದವ್ರು ಪೂಜೆ ಮಾಡಿದ್ದ ತಗೊಂಡ ಫೋಟೋಸ್ ತಗೊಂಡ ಅವ್ರು ವಿಡಿಯೋ ಹಾಕ್ಯಾರ. ಏನಂದ್ರೆ, ರಾಯರಿಗೆಲ್ಲ ಇವ್ರು ಹಂಗೆ ಕೇಳ್ತಾರೆ, ಹಿಂಗೆ ಕೇಳ್ತಾರೆ, ಅವ್ರಿಗೆಲ್ಲ ಆಗುತ್ತೆ. ಸೊ ಇವರು ಮೋಸ ಮಾಡೋಕ್ಕೂ ಕೇಳ್ತಾರೆ, ಅಂದ್ರೆ ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತಲೂ ಕೇಳ್ತಾರೆ, ಬೇರೆದವ್ರಿಗೆ ಒಳ್ಳೇದಾಗಲಿ ಅಂತಲೂ ಕೇಳ್ತಾರೆ. ಯಾವುದನ್ನು ನಂಬೋದು. ಮತ್ತು ಬೇರೆದವ್ರಿಗೆ ರಾಯರು ಎಲ್ಲದಕ್ಕೂ ವರ ಕೊಡ್ತಾರೆ. ಇವ್ರಿಗೆ ಅವ್ರಿಗೇನಾದರೂ ಸಮಸ್ಯೆ ಇದ್ದರೂ ಕೂಡ ಕೇಳ್ತಾರೆ. ಸಮಸ್ಯೆ ಇದ್ದವ್ರಿಗೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಮತ್ತು ಅವ್ರಿಗೆ ಕೆಟ್ಟದಾಗಲಿ ಅಂತ ಕೇಳಿದ್ರು ಕೂಡ ಆಗಲೇಬೇಕಲ್ಲ, ಅಂದರೆ ರಾಯರು ದಯಾಳು ಅಂತ ಹೇಳ್ತಾರೆ. ಅವರು ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಕೇಳ್ಕೊಂಡ್ರು ಕೂಡ ವರ ಕೊಡ್ಬೋದಲ್ಲ ಅಂಥೇಳಿ ಅವ್ರು ಒಂದಿಷ್ಟು ಏನೋ ಮಾತಾಡ್ಯಾರ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ವಿಡಿಯೋ. ಅವ್ರು ಏನಂದ್ರೆ, ಯಾರೇ ಕೇಳಿದ್ರು ಅವ್ರನ್ನ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ. ಸೊ ಹಾಗಾಗಿ ನಾನು ಏನಪ್ಪ ಅಂದರೆ, ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ. ಅಂದರೆ ನಂಬಿಕೆ ಇರೋದವರು ಈ ಥರನೇ ಮಾತಾಡೋದು, ಅವ್ರ ಬಗ್ಗೆ ಏನು ಭಾಳ ಹೇಳಕ್ಕೆ ಹೋಗಂಗಿಲ್ಲ. ಈ ಥರ ಎಲ್ಲ ಮಾತಾಡಬಾರ್ದು. ಒಬ್ಬರು ಭಕ್ತಿ ಅವ್ರವ್ರ ಸಂಗಾಟ ಅಂತಾರೆ. ಸೊ ನಮ್ಮದು ಟ್ರೂ ಭಕ್ತಿ ಆಗಿದ್ರೆ ಖಂಡಿತ ಅಲ್ಲ, ಸತ್ಯನೇ, ಒಳ್ಳೇದು ಮಾಡೇ ಮಾಡ್ತಾರೆ. 100ಕ್ಕೆ 200% ನಾ ಹೇಳ್ತೇನೆ. ಸೊ ನನ್ನ ವಿಷಯದಲ್ಲಿ ಮಾತ್ರ ನಾನು ಕೇಳಿದ್ದು 4-5 ಜನಕ್ಕೆ ಹೂ ಪ್ರಸಾದಾಗಿದ್ದರು. ಅವ್ರದ್ದು ಈಗಲೂ ವಾಯ್ಸ್ ರೆಕಾರ್ಡ್ನ ನಾನು 1-2-3 ಜನದ್ದು ಹಾಕಿದ್ದೀನಿ. ಅವ್ರ ಮನಸಾರೆ ಹೇಳ್ಕೊಂಡಾರ ಏನೇನು ಆಗಿತ್ತು ಅವ್ರ ಲೈಫಲ್ಲಿ, ಏನು ಒಳ್ಳೇದಾಗಿದೆ ಅಂತ. ಖಂಡಿತ ಎಲ್ರಿಗೂ ಒಳ್ಳೇದಾಗೈತಿ. ನಾನು ಕೇಳಿದ್ದು 4-5 ಜನಕ್ಕೆ ಅಷ್ಟೇ. ಮತ್ತು ಸೊ ನಾನು ಪರ್ಸ್ನಲಾಗಿ ಏನೇನು ಕೇಳ್ಕೊಂಡಿದ್ದೀನಿ, ಒಂದೇ ದಿನದಲ್ಲಿ ಮಿರಾಕಲ್ ಮಾಡ್ಯಾರ ರಾಯರ. ಅದನ್ನು ಮಾತ್ರ ಸುಳ್ಳು ಅನ್ನೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾ ಇವತ್ತು ಮಾತಾಡಕತ್ತೀನಿ. ಸೊ ಅದಕ್ಕಾಗಿ ಯಾರೇ ಏನು ತಪ್ಪಾಗಿ ಮಾತಾಡಿದ್ರು ಸುಮ್ಮನೆ ಇರೋಕ್ಕಾಗಂಗಿಲ್ಲ. ಹಾಗಾಗಿ ನೀವು ಮನಸ್ಸಿಗೆ ಬಂದಾಗ ಮಾತಾಡೋದಾದ್ರೆ ಬೇರೆ ಯಾರ ಬಗ್ಗೆನೂ ಮಾತಾಡ್ರಿ, ಎದ್ರ ಬಗ್ಗೆ ಮಾತಾಡ್ರಿ, ರಾಯರ ಬಗ್ಗೆ ಮಾತ್ರ ಮಾತಾಡೋಕೆ ಹೋಗಬೇಡ್ರಿ. ಇದು ಎಚ್ಚರಿಕೆ ಅನ್ಕೊಳ್ಳಿ ನಿಮ್ಗೆ. ಏನಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ರಾಯರು ಸುಮ್ಮನೆ ಇರ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಮತ್ತು ರಾಯರ ಭಕ್ತರಾಗಿ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನೋಡ್ಕೊಂಡು ನಾವು ಎಷ್ಟು ಒಳ್ಳೆ ವಿಡಿಯೋ ಬಂದಾಗ ಎಷ್ಟು ಖುಷಿ ಪಡ್ತೀವಿ. ಬೇರೆದವ್ರಿಗೆ ಒಳ್ಳೇದಾಗಿದ್ದು ಅಥವಾ ಪೂಜೆ ಮಾಡಿದ್ದು ಏನೋ ಒಂದು ವಿಡಿಯೋಗಳು ಬಂದರೂ ಖುಷಿ ಪಡ್ತೀವಿ. ಸೊ ಹಂಗೆ ಈ ಥರ ಬಂದ್ರೆ ನೋಡೋಕ್ಕಾಗಂಗಿಲ್ಲ, ಮೇನ್ ರೀಸನ್. ಆಮೇಲೆ ಏನಪ್ಪ ಅಂದ್ರೆ, ನಮಗೆ ಏನೇ ಕೇಳ್ಕೊಂಡ್ರು ಒಳ್ಳೇದು ಮಾಡಿರೋ ರಾಯರು, ಕೆಟ್ಟದ್ದು ಮಾಡಿ ಅಂತ ಕೇಳೋಕೆ ಹೆಂಗೆ ಮನಸ್ಸು ಬರುತ್ತೆ ರಾಯರ ಹತ್ರ ಅಂತ. ನಿಮಗೆ ನಾವು ಕೆಟ್ಟದ್ದು ಕೇಳ್ಕೊಳ್ಳೋಕ್ಕೂ ಹೋಗಂಗಿಲ್ಲ. ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಒಳ್ಳೇದನ್ನೇ ಕೇಳ್ತಿರ್ತಾರೆ. ಎಲ್ರಿಗೂ ಆ ಸೌಭಾಗ್ಯ ಸಿಗಂಗಿಲ್ಲ ಅವ್ರನ್ನ ಪೂಜಿಸೋದು, ಆರಾಧಿಸೋದು. ಅಂಥದ್ರಲ್ಲಿ ನಾವು ಪೂಜೆ ಮಾಡ್ತೀವಿ ಅಂದರೆ ಒಳ್ಳೇದನ್ನು ಮಾತ್ರ ಕೇಳೋಕ್ಕೆ ಪೂಜೆ ಮಾಡಿ, ಅವಾಗಲೂ ಕೆಟ್ಟದನ್ನು ಮಾಡೋಕ್ಕೆ ಮಾತ್ರ ಕೇಳೋಕೆ ಹೋಗಬೇಡಿ, ಆಯಿತಾ. ಏನಂದರೆ, ಕೆಟ್ಟದನ್ನು ಮಾಡಂದರೆ ಮಾಡೋಕ್ಕೆ ದೇವರು. ಅವರು ಯಾರಿಗೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಹೇಳೋದು ಬೇಕಾಗಿಲ್ಲ, ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಏನು ಕೊಡಬೇಕು, ಯಾರ ಕರ್ಮದ ಫಲ ಏನಿದೆ, ಅವ್ರಿಗೆ ಏನು ಕೊಡಬೇಕು ಉತ್ತರ ಅಂತ ದೇವ್ರಿಗೆ ಗೊತ್ತೇ ಇರುತ್ತೆ. ಅದನ್ನ ಅವ್ರ ಹಿಂದೆನೇ ಇಟ್ಟಿರ್ತಾರಂತ. ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಒಳ್ಳೇದು ಮಾಡ್ಕೋತ ಹೋದ್ರೆ, ದೇವ್ರ ಹೆಸರಲ್ಲಿ ಒಳ್ಳೇದು ಮಾಡ್ಕೋತಾ ಆದಷ್ಟು ಒಳ್ಳೆಯ ಕೆಲಸಗಳು ಮಾಡ್ಕೋತ ಹೋದ್ರೆ ಖಂಡಿತ ಒಳ್ಳೇದು ಮಾಡ್ತಾರೆ. ನೀವು ದೇವ್ರ ಹೆಸರು ಇಟ್ಕೊಂಡು ಏನೇನೋ ಕೆಟ್ಟ ಕೆಲಸ ಮಾಡಾಕತ್ತಿದ್ರೆ ಖಂಡಿತ ಕೆಟ್ಟದ್ದು ಮಾಡ್ತಾರೆ. ಅವ್ರು ಯಾವತ್ತೂ ಒಳ್ಳೇದು ಮಾಡೋಂಗಿಲ್ಲ. ಸೊ ಈ ಥರ ದೇವ್ರ ಹೆಸರಲ್ಲಿ ಕೆಟ್ಟದಾಗಿ ಏನೇನೋ ಹಾಕಕ್ಕೆ ಹೋಗಬೇಡ್ರಿ. ಖಂಡಿತ ದೇವ್ರಿಗೆ ಕ್ಷಮಿಸಂಗಿಲ್ಲ. ಸೊ ನಮ್ಮ ಜೀವನದಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ಮಿರಾಕಲ್ ಮಾಡಿದಂಥ ರಾಯರು ಕರುಣಾಮಯಿ ಅವರು. ಆ್ಯಕ್ಚುಲಿ ಅವ್ರ ಬಗ್ಗೆನೂ ಕೆಟ್ಟದಾಗಿ ನೋಡೋಕೆ ಆಗಂಗಿಲ್ಲ, ಮಾತಾಡೋದು. ಸೊ ಯಾರು ಮಾತಾಡೋಕೆ ಹೋಗಬೇಡ್ರಿ. ಆದಷ್ಟು ಹಂಚೋದಾದ್ರೆ ಒಂದಿಷ್ಟು ಭಕ್ತಿ ಹಂಚ್ರಿ, ಒಳ್ಳೇದು ಸಂದೇಶನ ಹಂಚ್ರಿ. ಕೆಟ್ಟದಾಗಿ ಏನೂ ಮಾಡೋಕೆ ಹೋಗಬೇಡ್ರಿ ಆದಷ್ಟು ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್. ಸೊ ತುಂಬ ಜನ ಹೇಳಿದ್ರಿ, ಏನಾದರೂ ಅವರಿಗೆ ಸಲಹೆ, ಏನಾದರೂ ಅವ್ರ ಬಗ್ಗೆ ಏನಾದರೂ ಮಾತಾಡಿ ಆ ವಿಡಿಯೋ ಬಗ್ಗೆ ಅಂತೇಳಿ. ಸೊ ಇವತ್ತಿನ ವಿಡಿಯೋ ಅವ್ರಿಗೋಸ್ಕರ. ಅರ್ಥ ಆಗಿದೆ ಅನ್ಕೋತೀನಿ, ಶಾರ್ಟಾಗಿ ಸ್ವೀಟಾಗಿ ಹೇಳಿದ್ರು. ಸೊ ಖಂಡಿತ
ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಖಂಡಿತ ಒಳ್ಳೇದು ಮಾಡ್ತಾರೆ. ನಾಳೆ ಮಾರ್ಗಶಿರದ ಕೊನೆಯ ಗುರುವಾರ ಪೂಜೆ ಎಲ್ಲರೂ ಚೆನ್ನಾಗಿ ಮಾಡಿ ಒಳ್ಳೆಯ ಅನುಗ್ರಹ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಆಲ್. ಬಾಯ್.